ನನ್ನ ತಲೆನ ಒಂದು ರುಬ್ಬೋ ಗುಂಡಿಂದ ಚಚ್ಚಿ ಸಾಯಿಸ್ಬಿಡ್ತಾರ. ಈ ಕೊಲೆ ಆಗಿದ್ದು ಕಳ್ಳತನಗೋಸ್ಕರ ಅಂತ ಪೊಲೀಸ್ ಅವರು ತಮ್ಮ ರಿಪೋರ್ಟ್ ಅಲ್ಲಿ ಬರೀತಾರ. ಆದ್ರೆ ಪಾಯಿಂಟ್ ಏನ್ ಗೊತ್ತಾ, ಆ ಮನೇಲಿ ಒಂದ್ ಸ್ವಲ್ಪನೂ ಹಣ ಆಗ್ಲಿ ಅಥವಾ ಬಂಗಾರ ಆಗ್ಲಿ ಕಳ್ಳತನ ಆಗಿರಲ್ಲ. ಕಳ್ಳತನ ಆಗಿರೋದು ಕೇವಲ ಆ ಮೇನ್ ರೋಡ್ ಅಲ್ಲಿ ಇದ್ದಂತಹ ಪ್ರಾಪರ್ಟಿ ಪೇಪರ್ಸ್. ಎಂತ ಕೋಇನ್ಸಿಡೆನ್ಸ್ ನೋಡಿ, ಯಾವ ಒಂದು ಜಮೀನಿನ ಪತ್ರ ನಾರಾಯಣ ಮನೆಯಿಂದ ಕಳ್ಳತನ ಆಗಿದ್ವೋ ಅದೇ ಒಂದು ಜಮೀನಲ್ಲಿ 10 ವರ್ಷ ಆದ ನಂತರ ಒಂದು ದೊಡ್ಡ ಹೋಟೆಲ್ ಸ್ಥಾಪನೆ ಆಗುತ್ತೆ. ಅಂಡ್ ಆ ಹೋಟೆಲ್ ನ ಇನಾಗ್ರೇಷನ್ ಗೆ ಚಿಕ್ಕ ಗೌಡ್ರು ಬರ್ತಾರ. ಸೊ ಈಗೇನು ನಾರಾಯಣ ಹಾಗೂ ಯಮುನನ ಕೊಲೆ ಆಗಿದ್ಯೋ ಇದಾಗಿದ್ದು 20 ದಿನ ಆದ್ಮೇಲೆ ಸೌಜನ್ಯ ಜೊತೆ ಅಂತ ನಿರ್ದಯ ಘಟನೆ ಆಗಿದ್ದು. ಸೊ ಪೊಲೀಸ್ ಅವರು ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ನ ಫಿಟ್ ಮಾಡೋದಲ್ದೆ ಈ ಒಂದು ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ ಸಹ ಸಂತೋಷ್ ರಾವ್ನೆ ಫಿಟ್ ಮಾಡಿರ್ತಾರ. ಇಲ್ಲಿ ಡೇಟ್ಸ್ ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನಾರಾಯಣ ಹಾಗೂ ಯಮುನನ ಕೊಲೆ ಆಗಿದ್ದು 21 ಸೆಪ್ಟೆಂಬರ್ 2012 ಅಂಡ್ ಸಂತೋಷ್ ರಾವ್ ಧರ್ಮಸ್ಥಳಕ್ಕೆ ಬಂದಿದ್ದು 9 ಅಕ್ಟೋಬರ್ 2012, 20 ದಿನ ಆದ್ಮೇಲೆ. ಸೊ ನಾರಾಯಣ ಹಾಗೂ ಯಮುನನ ಕೊಲೆ ಆದಾಗ ಊರಲ್ಲೇ ಇಲ್ದೆ ಎಲ್ಲೋ ಶೃಂಗೇರಿಲಿ ಯಾವುದೋ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂತೋಷ್ ರಾವ್ ಹೇಗೆ ಈ ಒಂದು ಕೇಸಲ್ಲಿ ಆರೋಪಿ ಆಗ್ತಾನೆ? ಸೊ ಇದೇ ಒಂದು ಪಾಯಿಂಟ್ ನ ನೋಟಿಸ್ ಮಾಡಿ ಗಿರೀಶ್ ಮುಟ್ಟಣ್ಣನವರು ಧರ್ಮಸ್ಥಳಕ್ಕೆ ಬಂದು ಸಂತೋಷ್ ನ ಲಾಯರ್ ಜೊತೆ ಡಿಸ್ಕಸ್ ಮಾಡ್ತಾರೆ. ದೆನ್ ಫೈನಲಿ ಏನೋ ತಪ್ಪು ಮಾಡದೆ ಸುಳ್ಳು ಆರೋಪಗಳಿಂದ, ಕರಪ್ಟ್ ಪೊಲೀಸ್ ಆಫೀಸರ್ಸ್ ನ ಮಿಸ್ಲೀಡಿಂಗ್ ಇನ್ವೆಸ್ಟಿಗೇಷನ್ ಇಂದ ಸಂತೋಷ್ ರಾವ್ ತನ್ನ ಜೀವನದ 8-10 ವರ್ಷನ ಜೈಲ್